ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಈಗಾಗಲೇ ರಾಜ್ಯ ಸರ್ಕಾರ ಅದಲ್ಲದೆ ಕೇಂದ್ರ ಸರ್ಕಾರ ತಂದಂತಹ ಹಲವು ಮಹತ್ವದ ಯೋಜನೆಗಳ ಬಗ್ಗೆ ನಾನು ನಿಮಗೆ ಬ್ಯಾಕ್ ಟು ಬ್ಯಾಕ್ ವಿಡಿಯೋಗಳ ಮೂಲಕ ಸಂಪೂರ್ಣ ಮಾಹಿತಿಯನ್ನ ನೀಡ್ತಾ ಬಂದಿದ್ದೀನಿ. ಇವತ್ತು ಮಹಿಳೆಯರ ಒಂದು ಅಭಿವೃದ್ಧಿಗಾಗಿ ಮಹಿಳೆಯರು ಸ್ವ ಉದ್ಯೋಗವನ್ನ ಕೈಗೊಳ್ಳುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಯಾವ ರೀತಿಯಲ್ಲಿ ಮಹಿಳೆಯರಿಗೆ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯಗಳನ್ನ ಕೊಡ್ತಾ ಇದೆ ಎನ್ನುವಂತಹ ಒಂದು ಪ್ರಮುಖ ಮಾಹಿತಿಯನ್ನ ನಾನು ನಿಮಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಡಿಜಿಟಲ್ ಅಸ್ತ್ರ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋ ಮೂಲಕ ಹೆಚ್ಚಿನ ಮಾಹಿತಿಯನ್ನ ಪಡಿಬಹುದಾಗಿದೆ. ಏನಪ್ಪಾ ಒಂದು ಯೋಜನೆ, ಮಹಿಳೆಯರ ಒಂದು ಉದ್ಯೋಗಕ್ಕಾಗಿ ಸ್ವ ಉದ್ಯೋಗಕ್ಕಾಗಿ ಕೈಗೊಳ್ಳುವಂತಹ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಯಾವ ಒಂದು ಯೋಜನೆಯನ್ನ ಜಾರಿಗೊಳಿಸಿದೆ, ಆ ಒಂದು ಯೋಜನೆಯ ಪ್ರಮುಖ ಉದ್ದೇಶವೇನು, ಎಷ್ಟು ಲಕ್ಷದವರೆಗೂ ಸಾಲ ಸೌಲಭ್ಯವನ್ನ ಕೊಡುತ್ತೆ, ಬಡ್ಡಿ ದರ ಹೇಗೆ, ಅದಲ್ಲದೆ ಅರ್ಜಿ ಸಲ್ಲಿಸುವುದು ಹೇಗೆ ಎನ್ನುವಂತ ಒಂದು ಮಾಹಿತಿಯನ್ನ ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ಹೇಳ್ತಾ ಹೋಗ್ತೀನಿ. ಮಹಿಳೆಯರು ಸ್ವಯಂ ಉದ್ಯೋಗವನ್ನ ಕೈಗೊಳ್ಳುವುದಕ್ಕಾಗಿ ಅವರನ್ನ ಪ್ರೋತ್ಸಾಹಿಸುವಂತಹ ಒಂದು ಉದ್ದೇಶಕ್ಕಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರ ಕೇಂದ್ರ ಸರ್ಕಾರ ಏನಿದೆ ಮಹಿಳಾ ಸಮೃದ್ಧಿ ಯೋಜನೆಯನ್ನ ಜಾರಿಗೊಳಿಸಿದೆ. ಇದರ ಪ್ರಮುಖ ಉದ್ದೇಶ ಮಹಿಳೆಯರು ಸ್ವಯಂ ಉದ್ಯೋಗವನ್ನ ಮಾಡಬೇಕು ಎನ್ನುವಂತಹ ಒಂದು ಉದ್ದೇಶದಿಂದಾಗಿ ಕೇಂದ್ರ ಸರ್ಕಾರ ತಂದಂತಹ ಒಂದು ಮಹತ್ವದ ಯೋಜನೆ ಅಂದ್ರೆ ಮಹಿಳಾ ಸಮೃದ್ಧಿ ಯೋಜನೆಯಾಗಿದೆ. ಈ ಒಂದು ಮಹಿಳಾ ಸಮೃದ್ಧಿ ಯೋಜನೆಯು ಗ್ರಾಮೀಣ ಮತ್ತು ಹಿಂದುಳಿದ ಸಮುದಾಯಗಳ ಮಹಿಳೆಯರಿಗೆ ಆರ್ಥಿಕ ಸ್ವಾತಂತ್ರ್ಯವನ್ನ ಸಾಧಿಸಬೇಕು, ಒದಗಿಸಬೇಕು ಮತ್ತು ಸಮಾಜದ ಮುಖ್ಯವಾಹಿನಿಗೆ ಮಹಿಳೆಯರನ್ನ ತರಬೇಕು, ಅವರಿಗೂ ಒಂದು ಅವಕಾಶವನ್ನ ಮಾಡಿಕೊಡಬೇಕು ಎನ್ನುವಂತ ಒಂದು ಉದ್ದೇಶದಿಂದಾಗಿ ಕೇಂದ್ರ ಸರ್ಕಾರ ಈ ಒಂದು ಮಹಿಳಾ ಸಮೃದ್ಧಿ ಯೋಜನೆಯನ್ನ ಜಾರಿಗೊಳಿಸಿದೆ. ಈ ಒಂದು ಯೋಜನೆಯಿಂದ ಮಹಿಳೆಯರಿಗೆ ಕಡಿಮೆ ಬಡ್ಡಿ ದರದಲ್ಲಿ ಸಾಲಗಳನ್ನು ಒದಗಿಸಿ ಸ್ವಯಂ ಉದ್ಯೋಗ ಮತ್ತು ಆದಾಯವನ್ನ ಉತ್ಪಾದನೆಯನ್ನ ಹೆಚ್ಚಿಸುವಂತಹ ಒಂದು ಚಟುವಟಿಕೆಗೆ ಅವಕಾಶವನ್ನ ಮಾಡಿಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಈ ಒಂದು ಮಹಿಳಾ ಸಮೃದ್ಧಿ ಯೋಜನೆಯನ್ನ ಜಾರಿಗೊಳಿಸಿರುವಂತದ್ದು. ಈ ಒಂದು ಯೋಜನೆಯ ಮುಖ್ಯ ಉದ್ದೇಶ ಈಗಾಗಲೇ ಹೇಳಿದ್ದೀನಿ. ಅದಲ್ಲದೆ ಮಹಿಳೆಯರು ಮಹಿಳಾ ಸಮೃದ್ಧಿ ಯೋಜನೆ ಅಡಿಯಲ್ಲಿ ದೊರೆಯುವಂತಹ ಸಹಾಯಧನ ಎಷ್ಟು, ಯಾವ ರೀತಿಯಾಗಿ ಇದನ್ನ ಪ್ರಯೋಜನವನ್ನ ಪಡೆದುಕೊಳ್ಬಹುದು ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಏನಿದು ಈ ಒಂದು ಮಹಿಳಾ ಸಮೃದ್ಧಿ ಯೋಜನೆ ಅನ್ನೋದನ್ನ ನೋಡೋದಾದ್ರೆ, ಈಗಾಗಲೇ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯದ ಅಡಿಯಲ್ಲಿ ಬರುವಂತಹ ರಾಷ್ಟ್ರೀಯ ಹಿಂದುಳಿದ ವರ್ಗಗಳ ಹಣಕಾಸು ಮತ್ತು ಅಭಿವೃದ್ಧಿ ನಿಗಮದ ಒಂದು ಭಾಗವಾಗಿ ಈ ಒಂದು ಯೋಜನೆಯನ್ನ ಪ್ರಾರಂಭಿಸಲಾಗಿದೆ. ಹಿಂದುಳಿದ ಮತ್ತು ಬಡ ಹಿನ್ನೆಲೆಯನ್ನು ಹೊಂದಿರುವಂತಹ ಮಹಿಳಾ ಉದ್ಯೋಗಿಗಳಿಗೆ ಸಹಾಯವನ್ನ ಮಾಡುವಂತಹ ನಿಟ್ಟಿನಲ್ಲಿ ಈ ಒಂದು ಮಹಿಳಾ ಸಮೃದ್ಧಿ ಯೋಜನೆಯನ್ನ ಕೇಂದ್ರ ಸರ್ಕಾರ ಜಾರಿಗೊಳಿಸಿರುವಂತದ್ದು. ಸುಮಾರು 20 ಮಹಿಳೆಯರ ಒಂದು ಗುಂಪುಗಳಲ್ಲಿ ಸೂಕ್ತವಾದ ಕರಕುಶಲ ಚಟುವಟಿಕೆಗಳನ್ನ ತರಬೇತಿ ನೀಡಲಾಗುತ್ತದೆ. ಈ ಒಂದು ನಿಗಮವು ತರಬೇತಿ ವೆಚ್ಚ ಮತ್ತು ತರಬೇತಿ ಅವಧಿಯ ಭತ್ಯೆಯನ್ನು ಸಹ ಭರಿಸುತ್ತೆ. ಅದಲ್ಲದೆ ತರಬೇತಿಯ ನಂತರ ಈ ಗುಂಪನ್ನ ಅಂದ್ರೆ ಸ್ವಸಹಾಯ ಗುಂಪುಗಳಾಗಿ ಪರಿವರ್ತಿಸಿ ಅದರಲ್ಲಿ ಸಾಲವನ್ನ ನೀಡಲಾಗುತ್ತದೆ. ಅಂದ್ರೆ ಈಗಾಗಲೇ ದೇಶಾದ್ಯಂತ ಇರುವಂತಹ ವಿವಿಧ ಪಾಲುದಾರರ ಮೂಲಕ ಈ ಒಂದು ಯೋಜನೆ ಜಾರಿಯಲ್ಲಿದೆ. ಅದಲ್ಲದೆ ಮಹಿಳಾ ಫಲಾನುಭವಿಗಳಿಗೆ ಸಾಲವನ್ನ ನೇರವಾಗಿ ಅಥವಾ ಸ್ವಸಹಾಯ ಗುಂಪುಗಳ ಮೂಲಕ ಒದಗಿಸಲಾಗುತ್ತೆ ಎನ್ನುವಂತ ಒಂದು ಮಾಹಿತಿಯು ಸಹ ಲಭ್ಯ ಇರುವಂತದ್ದು. ಇನ್ನು ಮಹಿಳಾ ಸಮೃದ್ಧಿ ಯೋಜನೆಗೆ ಸಂಬಂಧಿಸಿದಂತೆ ಯಾವ ಉದ್ದೇಶಕ್ಕಾಗಿ ಸಾಲವನ್ನ ಕೊಡುತ್ತೆ ಅನ್ನೋದನ್ನ ನೋಡೋದಾದ್ರೆ, ಈ ಒಂದು ಯೋಜನೆಯಿಂದಾಗಿ ಮಹಿಳೆಯರಿಗೆ ಕಡಿಮೆ ಸಬ್ಸಿಡಿ ದರದಲ್ಲಿ ಸಾಲವನ್ನ ಒದಗಿಸುವ ಮೂಲಕ ಅವರಿಗೆ ಪ್ರಮುಖವಾಗಿ ಆರ್ಥಿಕ ಸ್ವಾತಂತ್ರ್ಯವನ್ನ ಜೊತೆಗೆ ಮುಖ್ಯ ವಾಹಿನಿಗೆ ತರಬೇಕು ಎನ್ನುವಂತ ಒಂದು ಉದ್ದೇಶದಿಂದಾಗಿ ಕೇಂದ್ರ ಸರ್ಕಾರ ಈ ಒಂದು ಗುರಿಯನ್ನ ಹಾಕಿಕೊಂಡಿರುವಂತದ್ದು. ಇದು ಪ್ರಾಥಮಿಕವಾಗಿ ಗ್ರಾಮೀಣ ಮತ್ತು ಅರೆನಗರ ಪ್ರದೇಶದ ಮಹಿಳೆಯರನ್ನ ಗುರಿಯಾಗಿಸಿಕೊಂಡು ಈ ಒಂದು ಯೋಜನೆಯನ್ನ ಜಾರಿಗೊಳಿಸಿರುವಂತದ್ದು. ಪ್ರಮುಖವಾಗಿ ಸೂಕ್ಷ್ಮ ಮತ್ತೆ ವ್ಯವಹಾರಗಳು, ಕರಕುಶಲ ವಸ್ತುಗಳು, ಕೃಷಿ ಮತ್ತು ಸಣ್ಣ ಪ್ರಮಾಣದ ಕೈಗಾರಿಕೆಗಳಲ್ಲಿ ತೊಡಗಿಕೊಳ್ಳುವಂತಹ ಮಹಿಳೆಯರನ್ನ ಪ್ರೋತ್ಸಾಹಿಸುವುದು ಇದರ ಉದ್ದೇಶವಾಗಿದೆ. ಅಂದ್ರೆ ಅರ್ಹ ಮಹಿಳೆಯರು ತಮ್ಮ ವ್ಯವಹಾರಗಳನ್ನ ಪ್ರಾರಂಭಿಸಲು ಅಥವಾ ವಿಸ್ತರಿಸಲು ಹಣಕಾಸಿನ ನೆರವನ್ನ ಬಳಸಿಕೊಳ್ಳಬಹುದಾಗಿದೆ. ಈ ಒಂದು ಉಪಕ್ರಮವು ಕೇವಲ ಮಹಿಳೆಯರ ಸಾಮಾಜಿಕ ಆರ್ಥಿಕ ಸ್ಥಿತಿಯನ್ನ ಸುಧಾರಿಸದಲ್ಲದೆ ಉದ್ಯಮಶೀಲತೆ ಮತ್ತು ಕೌಶಲ್ಯ ಅಭಿವೃದ್ಧಿಯನ್ನ ಉತ್ತೇಜಿಸುವುದು, ಗ್ರಾಮೀಣ ಮತ್ತು ಹಿಂದುಳಿದ ಸಮುದಾಯಗಳನ್ನ ಒಟ್ಟಾರೆಯಾಗಿ ಅಭಿವೃದ್ಧಿ ಮಾಡುವುದು ಇದರ ಪ್ರಮುಖ ಉದ್ದೇಶ ಆಗಿದೆ.
ಸಣ್ಣ ಮತ್ತು ಸಣ್ಣ ಕೈಗಾರಿಕೆಯಲ್ಲಿ ಕೆಲಸ ಮಾಡುವಂತಹ ಸಾಕಷ್ಟು ಏನು ಮಹಿಳೆಯರು ಸ್ವ ಉದ್ಯೋಗವನ್ನ ಮಾಡಬೇಕು ಎನ್ನುವಂತಹ ಸಾಕಷ್ಟು ಮಹಿಳೆಯರಿಗೆ ಸಾಲ ಸೌಲಭ್ಯವನ್ನ ಕೊಡುವುದು ಕೇಂದ್ರ ಸರ್ಕಾರದ ಪ್ರಮುಖ ಉದ್ದೇಶವಾಗಿದೆ ಅಂತಾನೆ ಹೇಳ್ಬೋದು. ಇನ್ನು ಯೋಜನೆಯ ಯಾವ ರೀತಿಯಾಗಿ ಆರ್ಥಿಕವಾಗಿ ಪ್ರಯೋಜನ ಆಗುತ್ತೆ ಅನ್ನೋದನ್ನ ನೋಡೋದಾದ್ರೆ, ಅಂದ್ರೆ ಮಹಿಳಾ ಸಮೃದ್ಧಿ ಯೋಜನೆಯಲ್ಲಿ ಯಾವ ರೀತಿಯಾಗಿ ಸಾಲವನ್ನ ಪಡೆದುಕೊಳ್ಬಹುದು, ಅಂದ್ರೆ ಗರಿಷ್ಠ ಎಷ್ಟು ಸಾಲವನ್ನ ಪಡೆದುಕೊಳ್ಬಹುದು ಅಂದ್ರೆ 1,40,000 ಸಹ ಸಾಲವನ್ನ ಪಡಿಬಹುದಾಗಿದೆ. ಅಂದ್ರೆ ಸಾಮಾನ್ಯವಾಗಿ ವಾರ್ಷಿಕ 6% ಆಸುಪಾಸಿನಲ್ಲಿರುತ್ತೆ ಏನು ಬಡ್ಡಿ ದರ, ಅಂದ್ರೆ ವರ್ಷಕ್ಕೆ ಏನು 6% ಆಸುಪಾಸಿನಲ್ಲಿರುತ್ತೆ. ಅಂದ್ರೆ ಕೆಲವೊಂದು ಬ್ಯಾಂಕ್ಗಳಲ್ಲಿ ಹೆಚ್ಚು ಬಡ್ಡಿ ದರವನ್ನ ಹಾಕುವಂತ ನಿಟ್ಟಿನಲ್ಲಿ ಮಹಿಳೆಯರು ಸಾಕಷ್ಟು ಸಮಸ್ಯೆಗಳನ್ನ ಎದುರಿಸಿರುವಂತಹ ಸಾಕಷ್ಟು ಉದಾಹರಣೆಗಳಿದೆ. ಹೀಗಾಗಿ ಕೇಂದ್ರ ಸರ್ಕಾರ ಕಡಿಮೆ ಬಡ್ಡಿ ದರದಲ್ಲಿ 1,40,000 ಸಹ ಕಡಿಮೆ ಬಡ್ಡಿ ದರದಲ್ಲಿ ಈ ಒಂದು ಸಾಲವನ್ನ ಪಡಿಬಹುದಾಗಿದೆ. ಇನ್ನು ಮರುಪಾವತಿ ಯಾವಾಗ ಅನ್ನೋದನ್ನು ಸಹ ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಗರಿಷ್ಠ 3 ವರ್ಷಗಳ ಒಳಗೆ ತ್ರೈಮಾಸಿಕವಾಗಿ ಕಂತುಗಳ ಲೆಕ್ಕದಲ್ಲಿ ಈ ಒಂದು ಹಣವನ್ನ ಮರುಪಾವತಿಸಬೇಕಾಗಿದೆ. ವಿಶೇಷವಾಗಿ ಈ ಒಂದು ಯೋಜನೆಯು 3 ರಿಂದ 6 ತಿಂಗಳವರೆಗೆ ಒಂದು ಅವಧಿಯನ್ನ ಸಾಲವನ್ನ ಮರುಪಾವತಿಸಲು ವಿನಾಯಿತಿಯನ್ನು ಸಹ ಒಳಗೊಂಡಿದೆ ಎನ್ನುವಂತಹ ಒಂದು ಮಾಹಿತಿಯು ಸಹ ಲಭ್ಯವಾಗಿರುವಂತದ್ದು. ಇನ್ನು ಈ ಒಂದು ಯೋಜನೆಯನ್ನ ಯಾವೆಲ್ಲ ಫಲಾನುಭವಿಗಳು ಪಡೆದುಕೊಳ್ಳಬಹುದು ಅನ್ನೋದನ್ನ ನೋಡೋದಾದ್ರೆ, ಈ ಒಂದು ಯೋಜನೆಯು ಮುಖ್ಯವಾಗಿ ಹಿಂದುಳಿದ ವರ್ಗಗಳ ಮಹಿಳಾ ಉದ್ಯಮಿಗಳಿಗೆ ಮೀಸಲಾಗಿದೆ. ಈ ಒಂದು ಯೋಜನೆಯಿಂದಾಗಿ ಸ್ವಸಹಾಯ ಗುಂಪುಗಳು ಆರ್ಥಿಕವಾಗಿ ಹಿಂದುಳಿದ ಮಹಿಳೆಯರನ್ನ ಒಳಗೊಂಡ ಸ್ವಸಹಾಯ ಗುಂಪುಗಳಾಗಿ ಬಲಪಡಿಸೋಕೆ ಮತ್ತು ಅವರಿಗೆ ಸಹಾಯ ಮಾಡಲು ಮತ್ತು ತರಬೇತಿ ಮತ್ತು ಕಿರುಸಾಲವನ್ನ ಒದಗಿಸಲಾಗುತ್ತದೆ. ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಹಿಂದುಳಿದ ವರ್ಗಗಳ ಮಹಿಳೆಯರಾದಂತಹ SC, ST, OBC ಅಥವಾ ಇತರೆ ಅಲ್ಪಸಂಖ್ಯಾತ ಸಮುದಾಯಗಳಿಗೆ ಸೇರಿದ ಮಹಿಳೆಯರು ಇದರ ಒಂದು ಫಲಾನುಭವಿಗಳಾಗಿರ್ತಾರೆ. ಹಾಗೂ ಈ ಒಂದು ಯೋಜನೆಯ ಅರ್ಹತಾ ಮಾನದಂಡಗಳೇನು ಅನ್ನೋದನ್ನ ನೋಡೋದಾದ್ರೆ, ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸುವವರು ಕನಿಷ್ಠ 18 ರಿಂದ 55 ವರ್ಷದೊಳಗಾಗಿರಬೇಕು. ಅದಲ್ಲದೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದಿಂದ ಸೂಚಿಸಲಾದ SC, ST, OBC ವರ್ಗಗಳಿಗೆ ಸೇರಿದ ಅಥವಾ ಕಡಿಮೆ ಆದಾಯದ ಕುಟುಂಬದ ಮಹಿಳೆಯರು, ಸಾಮಾನ್ಯವಾಗಿ ಕುಟುಂಬದ ವಾರ್ಷಿಕ ಆದಾಯ 3 ಲಕ್ಷ ರೂಪಾಯಿಗಿಂತ ಕಡಿಮೆ ಇರಬೇಕು. ಜೊತೆಗೆ ಸ್ವಂತ ವ್ಯವಹಾರವನ್ನ ಪ್ರಾರಂಭಿಸಲು ಅಥವಾ ಆದಾಯ ಉತ್ಪಾದಕ ಚಟುವಟಿಕೆಗಳಲ್ಲಿ ತೊಡೆದುಕೊಳ್ಳಲು ಬಯಸುವ ಮಹಿಳೆಯರಿಗೆ ಇದು ಅನ್ವಯವಾಗುತ್ತೆ. ಅಲ್ಲದೆ ಈ ಒಂದು ಯೋಜನೆಯನ್ನ ಜಾರಿಗೊಳಿಸುತ್ತಿರುವುದು ರಾಜ್ಯದ ಕಾಯಂ ನಿವಾಸಿಗಳಾಗಿರಬೇಕು. ಇನ್ನು ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸಲು ಬೇಕಾಗಿರುವಂತಹ ಅಗತ್ಯ ದಾಖಲೆಗಳೇನು ಅನ್ನೋದನ್ನ ನೋಡೋದಾದ್ರೆ, ಪ್ರಮುಖವಾಗಿ ವಿಳಾಸದ ಪುರಾವೆ ಇರಬೇಕು, ಗುರುತಿನ ಚೀಟಿ ಇರಬೇಕು, ಜಾತಿ ಪ್ರಮಾಣ ಪತ್ರ ಇರಬೇಕು. ಅದಲ್ಲದೆ ಆದಾಯ ಪ್ರಮಾಣ ಪತ್ರ, ಆಧಾರ್ ಕಾರ್ಡ್, ಬ್ಯಾಂಕ್ ಖಾತೆಯ ವಿವರ, ಪಾಸ್ಪೋರ್ಟ್ ಅಳತೆಯ ಭಾವಚಿತ್ರ, ಅದಲ್ಲದೆ ಸ್ವಸಹಾಯ ಗುಂಪುಗಳ ಸದಸ್ಯದ ಒಂದು ID ಕಾರ್ಡ್ ಸಹ ಇರಬೇಕಾಗುತ್ತೆ. ಇನ್ನು ಈ ಒಂದು ವಿಚಾರಕ್ಕೆ ಸಂಬಂಧಿಸಿದಂತೆ ನಿಮಗೆ ಹೆಚ್ಚಿನ ಒಂದು ಮಾಹಿತಿ ಏನಾದರೂ ಬೇಕಾಗಿದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ನಿಮ್ಮ ಪ್ರಶ್ನೆಗಳಿಗೆ ನಾವು ಉತ್ತರವನ್ನ ನೀಡ್ತೇವೆ. ಇನ್ನು ಈ ಒಂದು ವಿಡಿಯೋದಲ್ಲಿ ಮಹಿಳೆಯರ ಒಂದು ಸಮೃದ್ಧಿ ಯೋಜನೆಗೆ ಸಂಬಂಧಿಸಿದಂತೆ ಉಪಯುಕ್ತವಾದಂತಹ ಒಂದು ಮಾಹಿತಿ ನಿಮಗೆ ಸಿಕ್ಕಿದೆ ಅಂತ ನಾನು ಅನ್ಕೊಳ್ತೀನಿ. ಹೆಚ್ಚಿನ ಒಂದು ಪ್ರಶ್ನೆಗಳಿದ್ರೆ ತಿಳಿಸಿ. ಮತ್ತೆ ಮುಂದಿನ ಯಾವ ಒಂದು ವಿಡಿಯೋದಲ್ಲಿ ನಿಮಗೆ ಯಾವ ಒಂದು ವಿಚಾರಕ್ಕೆ ಸಂಬಂಧಿಸಿದಂತೆ ಮಾಹಿತಿ ಬೇಕು ಅನ್ನೋದನ್ನು ಸಹ ನಮ್ಮ ಜೊತೆಗೆ ಶೇರ್ ಮಾಡಿ. ಇನ್ನು ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಇದೇ ರೀತಿಯಾಗಿ ನಮ್ಮನ್ನ ಫಾಲೋ ಮಾಡಿ. ಮತ್ತೆ ಸಿಗೋಣ. ಧನ್ಯವಾದಗಳು.